ನೀವು ನೋಡಿದಂತಹ ಸಿನಿಮಾ ರಂಗಕ್ಕೂ ಈಗಿರುವಂತಹ ಸಿನಿಮಾ ರಂಗಕ್ಕೂ ಒಂದಿಷ್ಟು ಡಿಫ್ರೆನ್ಸ್ಗಳಿದೆ ಅಲ್ಲ ಸರ್? ಇಷ್ಟಲ್ಲ, ತುಂಬಾ ಡಿಫ್ರೆನ್ಸ್ ಇದೆ. ಇತ್ತೀಚೆಗೆಲ್ಲ ಡಿಜಿಟಲ್ ಬಂದ್ಬಿಟ್ಟು ಯಾರು ಬೇಕಾದ್ರೂ ಡೈರೆಕ್ಟ್ ಮಾಡ್ಬೋದು, ಯಾರು ಬೇಕಾದ್ರೂ ಆಕ್ಷನ್ ಕಟ್ ಹೇಳ್ಬೋದು, ಯಾರು ಬೇಕಾದ್ರೂ ಕ್ಯಾಮರಾ ವರ್ಕ್ ಮಾಡ್ಬೋದು. ಈ ಸೋಷಿಯಲ್ ಮೀಡಿಯಾಗಳ ಹಾವಳಿನಲ್ಲಿ ಸಿನಿಮಾ ರಂಗ ಎಲ್ಲೋ ಒಂದು ಕಡೆ ತನ್ನ ಅಸ್ತಿತ್ವ ಕಳ್ಕೊಳ್ತಾ ಇದೀನೋ ಅನ್ನೋ ಒಂದು ಭಯ ಕಾಡ್ತಾ ಇದೆ. ಈಗ ನಾವು ಪ್ಯಾನ್ ಇಂಡಿಯಾ ಅಂತ ತೊಗೊಂಡ್ರೆ 100 ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಹೀರೋ ಯಾರು, ಹೀರೋಯಿನ್ ಯಾರು, ಕ್ಲಬ್ ಡ್ಯಾನ್ಸರ್ ಯಾರು, ಪೋಷಕ ನಟರು ಯಾರು ಗೊತ್ತಾಗಲ್ಲ. ಹೀರೋ ಅಂದರೆ ದಾಡಿ ಬಿಟ್ಕೊಂಡು ಎಷ್ಟೋ ದಾಡಿ ಬಿಟ್ಟಿರ್ಬೇಕು, ವಿಲನ್ಗಳು ಇನ್ನೂ ದೊಡ್ಡ ದಾಡಿ ಬಿಟ್ಟಿರ್ಬೇಕು. ಎರಡನೇ ವಾರಕ್ಕಾಗೋ ಎಷ್ಟು ದಿನ? ಎರಡನೇ ವಾರಕ್ಕಂದ್ರೆ ಎಷ್ಟು ದಿನ? 12 ದಿನ ಆಗುವಾಗ ಇಲ್ಲ, 14 ದಿನ ಅಲ್ವಾ? ಅದಲ್ಲ, ಎರಡನೇ ವಾರ ಈಗ್ಲಿಕ್ಕೆ. ಎರಡನೇ ವಾರ ಅಂದರೆ ಶುಕ್ರವಾರ ಶನಿವಾರ ಅಷ್ಟೇ. ಮೂರನೇ ದಿನಕ್ಕೆ ಥಿಯೇಟರ್ ಸಿನಿಮಾನೇ ಇರಲ್ಲ. ಬಹುತೇಕ ಎಲ್ಲ ಥಿಯೇಟರ್ಗಳಲ್ಲೂ ಆಟೋಗಳನ್ನು ನಿಷೇಧ ಮಾಡಿದ್ದಾರೆ, ಪಾರ್ಕಿಂಗ್ ಕೊಡಲ್ಲ ಅಂತ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ರಂಗ ಉಳಿದಿರೋದು, ಬೆಳೆದಿರೋದು ಎಲ್ಲವೂ ಆಟೋ ಚಾಲಕರ ಒಂದು ಕೃಪಾ ಕಟಾಕ್ಷದಿಂದ. ಈಗೇನು ದುಡ್ಡಿರೋರು ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು, ದುಡ್ಡು ಹಾಕೋರನ್ನ ಕರ್ಕೊಂಡ್ಬಂದು ಯಾರು ಬೇಕಾದ್ರೂ ಡೈರೆಕ್ಟರ್ ಆಗ್ಬೋದು, ಮೊಬೈಲ್ ಕ್ಯಾಮ್ರಾ ಆಪರೇಟ್ ಮಾಡೋ ಯಾರು ಬೇಕಾದ್ರೂ ಕ್ಯಾಮ್ರಾಮನ್ಗಳಾಗ್ಬೋದು. ಆ ಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು. ಒಂದು ಪ್ರಿಪ್ರೇಷನ್ ಇರಲ್ಲ, ಕತೆ ಇರಲ್ಲ, ಆ ಒಂದು ಕ್ಯಾಮ್ರಾ ಟೆಕ್ನಿಕ್ ಗೊತ್ತಿರಲ್ಲ. ಮೊದಲೆಲ್ಲ ಅಣ್ಣ ಅವ್ರು ಸಿನಿಮಾ ಮಾಡುವಾಗ ಅಂಬರೀಷ್ ಅವ್ರು ಇರ್ಬೋದು, ವಿಷ್ಣುವರ್ಧನ್ ಸರ್ ಇರ್ಬೋದು, ರವಿಚಂದ್ರನ್, ಶಿವಣ್ಣ ಅವರು, ಪುನೀತ್ ಅವರು, ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಮಾಡುವಾಗ ಎಲ್ಲ ಕುಟುಂಬ ಸಮೇತರಾಗಿ ಹೋಗಿ ಥಿಯೇಟರ್ ಸಿನಿಮಾ ನೋಡುವಂತಹ ಒಂದು ಸನ್ನಿವೇಶ ಇತ್ತು. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ಸೊ ಕನ್ನಡ ಆಡಿಯನ್ಸ್ ಆಗಿ ಮೇ ಬಿ ಎಲ್ರಿಗೂ ಇವರು ಪರಿಚಿತರು. ಸೊ 300ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಇವರು ಆಕ್ಟ್ ಮಾಡಿದ್ದಾರೆ. ಸೊ ಇವರ ವಾಯ್ಸ್ ಕೇಳಿದಾಗನೇ ಸರ್ ಯಾರು ಅಂತ ನಿಮಗೆ ಆಬ್ವಿಯಸ್ಲಿ ಹೇಳ್ಬೋದು. ರಂಗಭೂಮಿಯ ಬ್ಯಾಕ್ಗ್ರೌಂಡ್ ಇರುವಂತಹ ಆರ್ಟಿಸ್ಟ್ ನಮ್ಮ ಜೊತೆ ಇರೋದು. ಸೊ ಲೆಜೆಂಡ್ರಿ ಎಲ್ಲ ಆರ್ಟಿಸ್ಟ್ಗಳ ಜೊತೆ ಆಕ್ಟ್ ಮಾಡಿದ್ದಾರೆ, ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಇಂಥವ್ರು ಇಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ 300ಕ್ಕಿಂತ ಹೆಚ್ಚು ಸಿನಿಮಾಗಳನ್ನು ಇವ್ರು ಮಾಡಿದ್ದಾರೆ ಅಂತ ಹೇಳಿದೆ ನಾನು. ಸೊ ಸೀರಿಯಲ್ಲು, ಆ್ಯಡ್ ಶೂಟು, ಸಿನಿಮಾ ಇದನ್ನೆಲ್ಲ ಕವರ್ ಮಾಡಿ ಈಗ ಒಬ್ರು ಸೀನಿಯರ್ ಆರ್ಟಿಸ್ಟ್ ಆಗಿ ನಮ್ಮ ಎದುರುಗಡೆ ಬಂದು ನಿಂತಿದ್ದಾರೆ. ಸೊ ಅವರೇ ಗಣೇಶ್ ರಾವ್ ಸರ್. ಸೊ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್? ಯಾವ ಪ್ರಾಜೆಕ್ಟ್ ನಡೀತಾ ಇದೆ ಸರ್ ಇವಾಗ? 2-3 ಪ್ರಾಜೆಕ್ಟ್ ನಡೀತಾ ಇದೆ. ಒಂದು ಹೊಸ ಪ್ರಾಜೆಕ್ಟ್ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಹೇಗ್ ನಡೀತಾ ಇದೆ ಜರ್ನಿ ಸರ್? ಅಂದ್ರೆ ನೀವು ನೋಡಿದಂತಹ ಸಿನಿಮಾ ರಂಗಕ್ಕೂ ಈಗಿರುವಂತಹ ಸಿನಿಮಾ ರಂಗಕ್ಕೂ ಒಂದಿಷ್ಟು ಡಿಫ್ರೆನ್ಸ್ಗಳಿದೆ ಅಲ್ಲ ಸರ್? ಇಷ್ಟಲ್ಲ, ತುಂಬಾ ಡಿಫ್ರೆನ್ಸ್ ಇದೆ. ಇತ್ತೀಚೆಗೆಲ್ಲ ಡಿಜಿಟಲ್ ಬಂದ್ಬಿಟ್ಟು ಯಾರು ಬೇಕಾದ್ರೂ ಡೈರೆಕ್ಟ್ ಮಾಡ್ಬೋದು, ಯಾರು ಬೇಕಾದ್ರೂ ಆಕ್ಷನ್ ಕಟ್ ಹೇಳ್ಬೋದು, ಯಾರು ಬೇಕಾದ್ರೂ ಕ್ಯಾಮರಾ ವರ್ಕ್ ಮಾಡ್ಬೋದು. ಆ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಮತ್ತೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಈ ಸೋಷಿಯಲ್ ಮೀಡಿಯಾಗಳ ಹಾವಳಿನಲ್ಲಿ ಸಿನಿಮಾ ರಂಗ ಎಲ್ಲೋ ಒಂದು ಕಡೆ ತನ್ನ ಅಸ್ತಿತ್ವ ಕಳ್ಕೊಳ್ತಾ ಇದೀನೋ ಅನ್ನೋ ಒಂದು ಭಯ ಕಾಡ್ತಾ ಇದೆ. ಮೊದಲೆಲ್ಲ ಎಂಟರ್ಟೈನ್ಮೆಂಟ್ ಆಗ್ತಾ ಇದ್ದಿದ್ದು ಸಿನಿಮಾಗಳು, ಆಮೇಲೆ ಸೀರಿಯಲ್ಗಳು. ಸೊ ಈಗ ಫಿಂಗರ್ ಟಿಪ್ಪಲ್ಲಿ ನಿಮಗೆಲ್ಲ ಸಿಗುವಾಗ ಥಿಯೇಟರ್ಗಳಿಗೆ ಯಾರು ಜಾಸ್ತಿ ಬರ್ತಾ ಇಲ್ಲ. ಮತ್ತು OTT ಪ್ಲ್ಯಾಟ್ಫಾರ್ಮ್ಸು, ಯೂಟ್ಯೂಬ್ಸು, ಇದರಿಂದ ಒಂದು ನೈಸರ್ಗಿಕವಾಗಿ ಬಂದಂತಹ ಸಿನಿಮಾ ಇವತ್ತೆಲ್ಲೋ ನಮ್ಮನ್ನು ದೂರ ಮಾಡಿ ಅದು ದೂರ ಹೋಗ್ತಾ ಇದೆಯೇನೋ ಅನ್ನೋ ಥರ ಒಂದು ಫೀಲ್ ಆಗ್ತಾ ಇದೆ. ಕಾರಣ, ಮೊದಲೆಲ್ಲ ಒಂದು ಸಿನಿಮಾ ಅಂದರೆ ಒಂದು ಭಯ, ಭಕ್ತಿ, ಒಂದು ಏನೋ ಒಂದು ಸಮರ್ಪಣಾ ಮನೋಭಾವದಿಂದ ನೋಡ್ತಾ ಇದ್ವಿ. ಆ ಒಬ್ಬ ಸಿನಿಮಾ ಡೈರೆಕ್ಟ್ ಮಾಡಬೇಕಂದ್ರೆ ಅಥವಾ ನಿರ್ಮಾಣ ಮಾಡಬೇಕಂದ್ರೆ ನಿರ್ಮಾಪಕರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ನಿರ್ಮಾಪಕರಿಗೆ ಒಂದು ಸಿನಿಮಾ ಮೇಲೆ ಪ್ರೀತಿ ಇರಬೇಕು, ಮತ್ತು ಸಿನಿಮಾ ಪ್ಯಾಷನ್ ಅಂತ ತೊಗೊಂಡು ಮಾಡಬೇಕು. ಆ ಥರದ್ದೆಲ್ಲ ಇತ್ತು. ಈಗೇನು ದುಡ್ಡಿರೋರು ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು, ದುಡ್ಡು ಹಾಕೋರನ್ನ ಕರ್ಕೊಂಡ್ಬಂದು ಯಾರು ಬೇಕಾದ್ರೂ ಡೈರೆಕ್ಟರ್ ಆಗ್ಬೋದು, ಮೊಬೈಲ್ ಕ್ಯಾಮ್ರಾ ಆಪರೇಟ್ ಮಾಡೋ ಯಾರು ಬೇಕಾದ್ರೂ ಕ್ಯಾಮ್ರಾಮನ್ಗಳಾಗ್ಬೋದು. ಆ ಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು.
ಒಂದು ಪ್ರಿಪ್ರೇಷನ್ ಇರಲ್ಲ, ಕತೆ ಇರಲ್ಲ, ಆ ಒಂದು ಕ್ಯಾಮ್ರಾ ಟೆಕ್ನಿಕ್ ಗೊತ್ತಿರಲ್ಲ. ಬಹುತೇಕ ಎಲ್ಲ ಅಂತ ಹೇಳ್ತಾರೆ ನಾನು, ಬಹುತೇಕ ಸಿನಿಮಾಗಳು ಅದೇ ಥರ ಆಗ್ತಾ ಇದೆ. ಹಾಗಾಗಿ ಜನಗಳು ಒಂದು ಸಿಂಗಲ್ ಸ್ಕ್ರೀನ್ ಹೋದರೆ ನಿಮಗೆ ಒಂದು 150-200 ರೂಪಾಯಿ ಒಳಗಡೆ ಒಬ್ಬರಿಗೆ ಆಗುತ್ತೆ. ಅದೇ ನೀವು ಮಲ್ಟಿ ಸ್ಕ್ರೀನ್ಸ್ ಮಾಲ್ಗಳು, PVR, ಐನಾಕ್ಸ್ ಆ ಕಡೆ ಎಲ್ಲ ಹೋದರೆ ಒಂದು ಸಿನಿಮಾಗೆ ಅವ್ರಿಗೆ ಇಷ್ಟ ಬಂದಷ್ಟು ರೇಟ್ಗಳು ಫಿಕ್ಸ್ ಮಾಡಿರ್ತಾರೆ. ಈಗೇನೋ ಘನ ಸರ್ಕಾರ 200 ರೂಪಾಯಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅದಕ್ಕೂ ಕೆಲವು ಪಟ್ಟಭದ್ರರು 200 ರೂಪಾಯಿ ಬೇಡ, ನಾವು ಮಾಡಿದಷ್ಟು ಟಿಕೆಟ್ ಮಾಡ್ಕೋತೀವಿ, ರೇಟ್ ಮಾಡ್ಕೋತೀವಿ, ಆ ಥರ ನೀವು ಮಾಡೋಕೆ ಅಧಿಕಾರ ಇಲ್ಲ ಅಂತ ಸರ್ಕಾರದ ಮೇಲೆ ಚಾಲೆಂಜ್ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಅಷ್ಟು ದೊಡ್ಡ ನಿರ್ಮಾಪಕರಾಗಬೇಕಾದ್ರೆ ಈ ಸಣ್ಣ ಸಣ್ಣ ದುಡ್ಡುಗಳಿಂದ ನಿರ್ಮಾಪಕರಾದ್ರಿ. ನೀವು 200 ರೂಪಾಯಿ ಟಿಕೆಟ್, 150 ರೂಪಾಯಿ ಟಿಕೆಟ್ ಆ ಥರದಲ್ಲಿ ದೊಡ್ಡ ನಿರ್ಮಾಪಕರಾದ್ರಿ. ಈಗ ಯಾಕೆ ನಿಮಗೆ ಆ ಒಂದು ಹಪಾಪಿ ಬಂತು? ಒಂದು 1000 ರೂಪಾಯಿ 2000 ರೂಪಾಯಿ ಟಿಕೆಟ್ ಕೊಟ್ಟು ನೋಡುವಂಥ ಪ್ರೇಕ್ಷಕರು ಯಾರಿದ್ದಾರೆ? ಒಂದು ಮಾಲ್ಗಳಿಗೆ ಹೋಗ್ಬೇಕಂದ್ರೆ, ಒಂದು ಫ್ಯಾಮಿಲಿ ಹೋಗ್ಬೇಕಂದ್ರೆ ಬರೀ ಟಿಕೆಟ್ಗೆ 5000 ರೂಪಾಯಿ ಬೇಕು. ಇನ್ನು ಅಲ್ಲಿ ಹೊರಗಡೆಯಿಂದ ಒಂದು ಚಾಕ್ಲೇಟ್ ಕೂಡ ಬಿಡಲ್ಲ, ನೀರು ಕೂಡ ಒಳಗಡೆ ಬಿಡಲ್ಲ. ಅದೆಲ್ಲ ತಗೋಬೇಕಂದ್ರೆ ಒಂದು ಪಾಪ್ಕಾರ್ನು ಹೊರಗಡೆ ಸಿಗೋ ಒಂದು 50 ರೂಪಾಯಿ ಪಾಪ್ಕಾರ್ನು 420-450 ರೂಪಾಯಿನ ಕೊಡಬೇಕು. ಒಂದು 15-20 ರೂಪಾಯಿಗೆ ಸಿಗೋ ಪೆಪ್ಸಿ, ಕೋಕೋ ಕೋಲಾ 150-200 ರೂಪಾಯಿ ಕೊಡಬೇಕು. ಅರ್ಧ ಲೀಟರ್ ನೀರಿಗೆ 70 ರೂಪಾಯಿ ಕೊಡಬೇಕು. ಇಷ್ಟೆಲ್ಲವನ್ನು ಹೊಂಚ್ಕೊಂಡು ಹೋಗ್ಬೇಕಂದ್ರೆ ಅವ್ನು ಎಲ್ಲಿಂದ ಹೋಗ್ತಾನೆ? ಈಗ ಇದು ಟಿಕೆಟ್ ರೇಟ್ ಮಾತ್ರ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾರು ಎಂಪ್ಲಾಯೀಸ್ ಬಿಸ್ನೆಸ್ಸು ಅಥವಾ ಎಂಪ್ಲಾಯೀಸು ಪೇಮೆಂಟನ್ನು ಅಷ್ಟೊಂದು ರೈಸ್ ಆಗಿಲ್ಲ. ಒಬ್ಬ ಮಿಡ್ಲ್ ಕ್ಲಾಸು ಕೆಲಸ ಮಾಡುವಂಥ ಒಬ್ಬ ಎಂಪ್ಲಾಯಿ ಮ್ಯಾಕ್ಸಿಮಮ್ ಅಂದರೆ ಒಂದು ನಾರ್ಮಲ್ಲಾಗಿ ಒಂದು 25-30 ಸಾವಿರ ತೊಗೋತಾರ, ಆ ಸಂಬಳ ಇರುತ್ತೆ ನಾರ್ಮಲ್ಲಾಗಿ. ಮಿನಿಮಮ್ ಅಂದ್ಕೊಳ್ಳಿ, 30 ಸಾವಿರ ಮಿನಿಮಮ್ ಅಂದ್ಕೊಳ್ಳಿ. ಆಮೇಲೆ IT BTನಲ್ಲಿ ಜಾಸ್ತಿ ತೊಗೋತಾರೆ, ಅದ್ರದ್ದು ನಮ್ಮ ಅಭ್ಯಂತರ ಇಲ್ಲ. ನಾವು ಮಿಡ್ಲ್ ಕ್ಲಾಸ್ ಮಧ್ಯೆ ಬದುಕೋರು ಸಿನಿಮಾ ನೋಡೋರೆ ಮಿಡ್ಲ್ ಕ್ಲಾಸ್ಗಳು. IT BT ಅವ್ರು ಯಾರು ಸಿನಿಮಾ ಬಂದು ನೋಡಲ್ಲ. ಲಕ್ಷ ತಗೊಳ್ಳೋರು ಮನೇಲೆ ಹೋಮ್ ಥಿಯೇಟರ್ ಹಾಕ್ಸ್ಕೊಂಡಿರ್ತಾರೆ. ಯಾವುದೋ ಒಂದು ಇವತ್ತಿನ ಸಿನಿಮಾ ರಿಲೀಸ್ ಆಗಿ ಸಿನಿಮಾ ಇವತ್ತೇ ನೋಡ್ಬೇಕನ್ನೋ ಹುಚ್ಚು ಯಾರಿಗೂ ಇಲ್ಲ ಇವಾಗ. ಅಂಥವ್ರ ಮೇಲೆ ಬಹಳ ಹೊರೆ ಬೀಳ್ತಾ ಇದೆ. ಆಮೇಲೆ ಕೆಲವೊಂದಲ್ಲ, ಬಹುತೇಕ ಎಲ್ಲ ಥಿಯೇಟ್ರ್ಗಳಲ್ಲೂ ಆಟೋಗಳನ್ನು ನಿಷೇಧ ಮಾಡಿದ್ದಾರೆ, ಪಾರ್ಕಿಂಗ್ ಕೊಡಲ್ಲ ಅಂತ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ರಂಗ ಉಳಿದಿರೋದು ಬೆಳೆದಿರೋದು ಎಲ್ಲವೂ ಆಟೋ ಚಾಲಕರ ಒಂದು ಕೃಪಾ ಕಟಾಕ್ಷದಿಂದ. ಅವರು ಒಂದು ಹೆಂಗೆ ನಮ್ಮ ಸಿನಿಮಾ ರಂಗ ಅವ್ರು ತುಂಬ ಕನೆಕ್ಟಿವಿಟಿ ಇದೆ ಅಂದರೆ, ಯಾರೋ ಒಂದು 3 ಜನ ಬೈ ಚಾನ್ಸ್ ಪ್ಯಾಸೆಂಜರ್ ಕೂತ್ಕೋತಾರೆ ಅಂತ ಇಟ್ಕೊಳ್ಳಿ, ಅವ್ರ ಹತ್ರ ಯಾವತ್ತು ರಿಲೀಸ್ ಆಗಿರೋ ಸಿನಿಮಾ ಬಗ್ಗೆ ಅವ್ನು ಮಾತಾಡಿದ್ರೆ ಅವ್ರ ಮೇಲೂ ಒಲವು ಬರುತ್ತೆ. ಮತ್ತು ಅವನು ಒಂದು ಅರ್ಧ ದಿನದ ದುಡಿಮೆನ ಕಳ್ಕೊಂಡು ಸಿನಿಮಾ ನೋಡೋಕೆ ಥಿಯೇಟ್ರಿಗೆ ಹೋಗ್ತಾನೆ. ಎಲ್ಲೋ ಪಾರ್ಕಿಂಗ್ ಮಾಡಿ ಪೊಲೀಸರು ಬಂದು, ಇವಾಗ ಪೊಲೀಸವರು ಬರೀ ಫೋಟೋ ಹಿಡ್ಕೊಂಡು ಹೋಗ್ಬಿಟ್ಟು ಫೈನ್ ಹಾಕ್ತಾರೆ. ಅವೆಲ್ಲ ಒಂದು ಚೈನ್ ಲಿಂಕ್ ಸಿಸ್ಟಮ್ ಅವೆಲ್ಲ. ಸೊ ಇದೆಲ್ಲವೂ ಆಗ್ತಾ ಇರೋದ್ರಿಂದ ಆಧುನಿಕತೆ ಬೆಳೀತಾ ಸಿನಿಮಾ ರಂಗ ಎಲ್ಲೋ ಒಂದು ಕಡೆ ಕಳೆದೋಗಿಲ್ಲ, ಇನ್ನು ಕಳೆದೋಗೋ ಫೀಲ್ ಬರ್ತಾ ಇದೆ. ಸೊ ಇದಾಗಬಾರ್ದು ಅಂದ್ರೆ ಏನ್ ಮಾಡಬಹುದು ನಿಮ್ಮ ಪ್ರಕಾರ? ಇದಾಗಬಾರ್ದು ಅಂದ್ರೆ ಜನಗಳು ನೋಡುವಂತ ಒಳ್ಳೆ ಸಿನಿಮಾ ನಿರ್ಮಾಣವಾಗಬೇಕು. ಈಗ ಆಗ್ತಿಲ್ವಾ ಸರ್? ಹಾಗಾದ್ರೆ ಅಷ್ಟು ಬರ್ತಾ ಇಲ್ಲ, ಸದಭಿರುಚಿ ಚಿತ್ರಗಳು ಬರ್ತಾ ಇಲ್ಲ. ಈಗ ನಾವು ಪ್ಯಾನ್ ಇಂಡಿಯಾ ಅಂತ ತಗೊಂಡ್ರೆ 100 ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಹೀರೋ ಯಾರು, ಹೀರೋಯಿನ್ ಯಾರು, ಕ್ಲಬ್ ಡ್ಯಾನ್ಸರ್ ಯಾರು, ಪೋಷಕ ನಟರು ಯಾರು ಗೊತ್ತಾಗಲ್ಲ. ಹೀರೋ ಅಂದರೆ ದಾಡಿ ಬಿಟ್ಕೊಂಡು ಇಷ್ಟೋ ದಾಡಿ ಬಿಟ್ಟಿರ್ಬೇಕು, ವಿಲನ್ಗಳು ಇನ್ನೂ ದೊಡ್ಡ ದಾಡಿ ಬಿಟ್ಟಿರ್ಬೇಕು. ಅದೆಲ್ಲ ಇದ್ದಾಗ ಒಬ್ಬ ಪ್ರೇಕ್ಷಕ ಸಿನಿಮಾ ಹೋಗಿ ನೋಡ್ಬೇಕಂತ ತನ್ನ ಒಂದು ಟೆನ್ಷನ್ ಕಳ್ಕೊಳಕ್ಕೆ ಹೋಗ್ತಾನೆ, ಏನೋ ಒಂದು ರಿಲೀಫ್ ಸಿಗುತ್ತೆ ಅಂತ ಹೋಗ್ತಾನೆ, ಅಥವಾ ಏನೋ ಒಂದು ಎಂಟರ್ಟೈನ್ಮೆಂಟ್ ತೊಗೋಬೇಕು ಅಂತ ಹೋಗ್ತಾನೆ. ಇವೆಲ್ಲವೂ ಇವಾಗ ಯಾವ ಸಿನಿಮಾದಲ್ಲಿ ಸಿಗ್ತಾ ಇಲ್ಲ. ಏನೋ ಸಿನಿಮಾ ಮಾಡಬೇಕು ಮಾಡ್ತಾರೆ. ದೊಡ್ಡ ಸಿನಿಮಾಗಳಿಗೆ ಹೋಗೋಣ ಅಂದರೆ ಅವ್ರ ಹತ್ರ ಬಂಡವಾಳ ಇರಲ್ಲ ಪಾಪ. ಸೊ ಅವರೆಲ್ಲ ಅವ್ರ ಇಷ್ಟ ಪ್ರಕಾರ ಟಿಕೆಟ್ 10,000-12,000 ಮಾಡಿದಾರಂತೆ. ಅದು ಮೊನ್ನೆ ತಮಿಳ್ ಸಿನಿಮಾ ರಜನಿಕಾಂತ್ ಅವ್ರದ್ದು ರಿಲೀಸ್ ಆದಾಗ ಅಷ್ಟೆಲ್ಲ ಕೊಟ್ಟು ಹೋಗಿ ಹೇಗೆ ಸಾಧ್ಯ ನಮ್ಮ ಒಬ್ಬ ಸಾಮಾನ್ಯ ನಾಗರಿಕ? ಸಾಧ್ಯ ಇಲ್ಲ. ಸೊ ಇದರೆಲ್ಲ ಇರೋದ್ರಿಂದ ಸಿನಿಮಾಗಳು ಮೊದಲೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ ಬಂಡವಾಳದ ಕೊರತೆಯಿಂದ ಜಾಸ್ತಿ ಸದಭಿರುಚಿ ಚಿತ್ರಗಳು ಬರ್ತಾ ಇಲ್ಲ. ಮತ್ತು ಸದಭಿರುಚಿ ಚಿತ್ರಗಳನ್ನ ಮಾಡುವಂಥ ನಿರ್ದೇಶಕರಿಗೆ ನಿರ್ಮಾಪಕರು ಸಿಗ್ತಾ ಇಲ್ಲ. ಒಳ್ಳೆ ನಿರ್ಮಾಣ ಮಾಡೋ ನಿರ್ಮಾಪಕರಿಗೆ ಒಳ್ಳೆ ನಿರ್ದೇಶಕರು ಸಿಗ್ತಾ ಇಲ್ಲ. ಇದೆಲ್ಲವೂ ಒಂಥರ ಎಲ್ಲೋ ಒಂದು ಕಡೆ ಕನೆಕ್ಟಿವಿಟಿ ಕಳ್ಕೊಳ್ತಾ ಇದೆ. ಆಯಾ ಒಂದು ಇದು ಮೊದಲೆಲ್ಲ ಅಣ್ಣ ಅವ್ರ ಸಿನಿಮಾ ಮಾಡುವಾಗ ಅಂಬರೀಷ್ ಅವ್ರು ಇರ್ಬೋದು, ವಿಷ್ಣುವರ್ಧನ್ ಸರ್ ಇರ್ಬೋದು, ರವಿಚಂದ್ರನ್, ಶಿವಣ್ಣ ಅವರು,
ಪುನೀತ್ ಅವರು, ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಮಾಡುವಾಗ ಎಲ್ಲ ಕುಟುಂಬ ಸಮೇತರಾಗಿ ಹೋಗಿ ಥಿಯೇಟರ್ ಸಿನಿಮಾ ನೋಡುವಂತಹ ಒಂದು ಸನ್ನಿವೇಶ ಇತ್ತು. ಮತ್ತು ಆ ಥರ ಸಿನಿಮಾಗಳಿಂದ ಎಷ್ಟೋ ಫ್ಯಾಮಿಲಿಗಳು ತಮ್ಮ ಬದುಕನ್ನು ರೂಪಿಸ್ಕೊಂಡಿದ್ದು ಇದೆ. ಎಷ್ಟೋ ಜನ ನಿರುದ್ಯೋಗಿಗಳು ಉದ್ಯೋಗ ಕಂಡುಕೊಂಡಿದ್ದು ಇದೆ. ಎಷ್ಟೋ ಜನ IT/BT ಕೆಲಸ ಮಾಡೋ, IT/BT ಜಾಸ್ತಿ ಇರಲಿಲ್ಲ, ಹೊರಗಡೆ ಕೆಲಸ ಮಾಡುವಂಥ ಇಂಜಿನಿಯರ್ಸ್ ಕೂಡ ಬಂದು ರೈತರಾಗಿದ್ದು ನಿದರ್ಶನಗಳು ಇದೆ. ಒಂದು ಈಗೇನು ಸಾವಿರಾರು ಕೋಟಿ ಖರ್ಚು ಮಾಡಿ ಪ್ಯಾನ್ ಇಂಡಿಯಾಗಳು ಮಾಡ್ತೀವಿ. ಪ್ಯಾನ್ ಇಂಡಿಯಾ ಅಣ್ಣಾವರೇ ಫಸ್ಟ್ ಮಾಡಿಬಿಟ್ಟಿದ್ದಾರೆ. ಬಂಗಾರದ ಮನುಷ್ಯ ಅವೆಲ್ಲ ಪ್ಯಾನ್ ಇಂಡಿಯನ್ ಮೂವಿಗಳೇ. ಬಟ್ ಅವು ಪ್ಯಾನ್ ಇಂಡಿಯಲ್ಲಿ ಹೆಸರಿಟ್ಟಿರಲಿಲ್ಲ ಅವಾಗ ಅಷ್ಟೇ. ಸುಮಾರು ವರ್ಷಾನುಗಟ್ಟಲೆ 7 ವರ್ಷಗಳ ಕಾಲ, 8 ವರ್ಷ 10 ವರ್ಷಗಳ ಕಾಲ ಏಕಾಭಿನಯ ಪಿಕ್ಚರ್ ಓಡಿದವು. ಇವಾಗೆಲ್ಲ ಮೊದಲು ನಾವು ನಮ್ಮ ಚಿಕ್ಕವರಿದ್ದಾಗ ನೋಡ್ತಾ ಇದ್ದಿದ್ದು 25ನೇ ವಾರ, 50ನೇ ವಾರ, 100ನೇ ವಾರ, ಆ ಥರ ಸಿನಿಮಾಗಳು ನೋಡ್ತಾ ಇದ್ವಿ ನಾವು. ಅಥವಾ 100ನೇ ದಿನ ಸಿನಿಮಾಗಳು ನೋಡ್ತಾ ಇದ್ವಿ. 2ನೇ ವಾರಕ್ಕೆ ಮೂವಿ ಇಲ್ಲ. 2ನೇ ವಾರ ಅಂದೇನು? 2ನೇ ವಾರ ಅಂದ್ರೇನು? 2ನೇ ವಾರಕ್ಕಾಗುವ ಎಷ್ಟು ದಿನ? 2ನೇ ವಾರಕ್ಕೆ ಅಂದ್ರೆ ಎಷ್ಟು ದಿನ? 12 ದಿನ ಆಗುವಾಗ ಇಲ್ಲ, 12-14 ದಿನ ಅಲ್ವಾ? ಅದಲ್ಲ 2ನೇ ವಾರ. ಈಗ್ಲಿಕ್ಕೆ 2ನೇ ವಾರ ಅಂದ್ರೆ ಶುಕ್ರವಾರ ಶನಿವಾರ ಅಷ್ಟೇ. 3ನೇ ದಿನಕ್ಕೆ ಥಿಯೇಟರ್ ಸಿನಿಮಾನೇ ಇರಲ್ಲ. ಈಗ ಥಿಯೇಟರ್ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ. ಥಿಯೇಟರ್ ಓನರ್ಸು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರದ್ದು ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಅವರು ನಿರ್ಮಾಪಕರ ಹತ್ರನೇ ತೊಗೋಬೇಕು. ಮೊದಲೆಲ್ಲ ಸಿನಿಮಾಗೆ ನಿರ್ಮಾಣ ಮಾಡಿದ ತಕ್ಷಣ ಯಾರೋ ಫೈನಾನ್ಷಿಯರ್ ಬಂದು ಫೈನಾನ್ಸ್ ಮಾಡೋರು, ಯಾರೋ ಡಿಸ್ಟ್ರಿಬ್ಯೂಟರ್ ಬಂದು ಡಿಸ್ಟ್ರಿಬ್ಯೂಷನ್ ತೊಗೊಳ್ಳೋರು. ಈಗ ಅದು ಏನೂ ಇಲ್ಲ. ಎಲ್ಲವೂ ಹೊರೆ ನಿರ್ಮಾಪಕರ ಮೇಲೇ ಬೀಳ್ತಾ ಇದೆ. ನಿರ್ಮಾಪಕರು ಯಾರು ಡಿಸ್ಟ್ರಿಬ್ಯೂಟರ್ಗಳು ಸಿಗಲ್ಲ. ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೂ ಥಿಯೇಟ್ರ್ ಬಾಡಿಗೆ ಕೊಟ್ಟು ಎಲ್ಲವನ್ನೂ ಅವನೇ ಮಾಡಬೇಕು, ನಿರ್ಮಾಪಕನೇ. ಮತ್ತು ಫೈನಾನ್ಷಿಯರ್ಸ್ ಅಂತೂ ಕೊಡ್ತಾರೆ, ಇಲ್ಲ ಅಂತಲ್ಲ. ಆ ಫೈನಾನ್ಸ್ ತೊಗೊಂಡು ಸಿನಿಮಾ ಮಾಡೋರು ಜಾಸ್ತಿ ದಿನ ಬದುಕೋಕ್ಕಾಗಲ್ಲ. ಅವರ ಒಂದು ಇಂಟ್ರೆಸ್ಟ್ ರೇಟ್ ಇರ್ಬೋದು, ಅವರ ಕಮಿಟ್ಮೆಂಟ್ ಇರ್ಬೋದು, ಆಗಲ್ಲ. ಹಾಗಾಗಿ ಸಿನಿಮಾ ರಂಗ ಎಲ್ಲೋ ಒಂದು ಕಡೆ ತನ್ನ ಅಸ್ತಿತ್ವ ಕಳ್ಕೊಳ್ಳೋ ಒಂದು ಡೋಲಾಯಮಾನ ಸ್ಥಿತಿಲಿದೆ ಅಂತ ಹೇಳ್ಬೋದು. ಸರ್, ಆರ್ಮಿ ಕುಟುಂಬದವರಾಗಿರೋದ್ರಿಂದ ನೀವು ಸಿನಿಮಾ ರಂಗಕ್ಕೆ ಹೇಗೆ ಒಲವು ಬಂತು? ಫಸ್ಟು ನೀವು ರಂಗಭೂಮಿಯನ್ನ ಆಯ್ಕೆ ಯಾಕೆ ಮಾಡ್ಕೊಂಡ್ರಿ ಸರ್? ನಾನು ಆಯ್ಕೆ ಮಾಡ್ಕೊಂಡಿದ್ದಂದ್ರೆ ಅದು ನಾನು ಶಾಲಾ ದಿನಗಳಲ್ಲಿ ಸ್ಕೂಲ್ ಡೇ ಫಂಕ್ಷನ್ಗಳಲ್ಲಿ, ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಟೈಮಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಅಲ್ಲಿ ನಾನು ಬಣ್ಣ ಹಚ್ಚಿದ್ದು. ಅಲ್ಲಿ ಬಣ್ಣ ಹಚ್ಚಿದಾಗ ಅಲ್ಲಿ ಒಂದು 7th 8th 9th ಪೇರೆಂಟ್ಸ್ ಸಪೋರ್ಟ್ ಇಲ್ಲ. ಪೇರೆಂಟ್ಸ್ ಸಪೋರ್ಟ್ ಸಾಮಾನ್ಯವಾಗಿರಲ್ಲ ಸಿನಿಮಾ ರಂಗಕ್ಕೆ. ಈಗಲೂ ಸ್ವಲ್ಪ ಹಿಂಜರಿತಾರೆ. ಆ ಟೈಮಲ್ಲಿ ಆದರೂ ಕೂಡ ಅವರ ಒಂದು ಮನಸ್ಸು ಒಲಿಸಿ ನಾನೇನೋ ಒಂದು ರಂಗಭೂಮಿಗೆ ಬಂದೆ. ಅಲ್ಲಿ ಸುಮಾರು ನಾಟಕಗಳು ಮಾಡಿದೆ. ತದನಂತರ ಆಮೇಲೆ ಈಗಲೂ ಡ್ರಾಮಾ ಮಾಡ್ತಾಯಿದ್ದೀನಿ. ರಂಗಭೂಮಿ ಟಚ್ ಇಟ್ಕೊಂಡಿದ್ದೀನಿ. ಇನ್ನು ಒಂದು ವರ್ಷಕ್ಕೊಂದು 2-3 ಡ್ರಾಮಾ ಅಂತೂ ಖಂಡಿತ ಅದಕ್ಕೆ ಟೈಮ್ ತೊಗೊಂಡು ಮಾಡ್ತೀನಿ. ಒಬ್ಬ ರಂಗಭೂಮಿಯಿಂದ ಮೇಯ್ನ್ ಪ್ಲಸ್ ಪಾಯಿಂಟ್ ಅಂದರೆ ಆರ್ಟಿಸ್ಟ್ಗಳಿಗೆ, ರಂಗಭೂಮಿ ಕಲಾವಿದರಿಗೆ, ಅವ್ರು ಯಾವುದೂ ಸ್ಟಾರ್ಡಮ್ ನೋಡಲ್ಲ. ಮತ್ತು ಆ ಕೆಲಸ ಅವ್ರು ಮಾಡೋಕೆ ಇವ್ರು ಮಾಡೋಕೆ ಅಂತ ನೋಡಲ್ಲ. ಎಲ್ಲವೂ ಕಲ್ತಿರ್ತಾರೆ ರಂಗಭೂಮಿಲಿ. ಆ ಫ್ಲೋರ್ ಗುಡಿಸೋದ್ರಿಂದ ಹಿಡಿದು, ಕರ್ಟನ್ ಕಟ್ಟರಿಂದ, ಸ್ಕ್ರೀನ್ ಬಿಡೋದ್ರಿಂದ ಹಿಡಿದು, ಲೈಟಿಂಗ್ ಹಿಡಿದು, ಮೇಕಪ್ಪು, ಹೇರ್ ಸ್ಟೈಲಿಸ್ಟ್ ಎಲ್ಲ ಕಲ್ತಿರ್ತೀವಿ. ಸೊ ಹಾಗಾಗಿ ನಮಗೆ ಅಷ್ಟು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇವಾಗ ಯಾರು ಬಂದಿಲ್ಲ ಅಂದರೆ ನಾವೇ ಮಾಡ್ಕೋತೀವಿ, ಯಾರೋ ಬಂದು ನಾವೇ ರೆಡಿ ಮಾಡ್ಕೋತೀವಿ. ಆ ಥರ ಒಬ್ಬ ಆರ್ಟಿಸ್ಟ್ ಬಂದು ಆ ಪಾತ್ರನೂ ಬೇರೆಯವ್ರು ಮಾಡೋಕೆ ಅಲ್ಲೇ ಸಿದ್ಧ ಆಗ್ಬಿಟ್ಟಿರ್ತೀವಿ. ಯಾಕಂದರೆ ತಾಲೀಮ್ ನಡೀತಾ ಇರ್ತದೆ. ರಂಗ ತಾಲೀಮ್ ನಡೆಯುವಾಗ ಎಲ್ರ ಡೈಲಾಗ್ ಎಲ್ರಿಗೂ ಗೊತ್ತಿರ್ತದೆ. ಅಷ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲೇ ನೀವು ಇದಕ್ಕೆ ವೇದಿಕೆ ಮೇಲೆ ಬಂದಾಗ ಒಂದು ರೀಟೇಕು, 1 more ಟೇಕ್ ಇರೋದೇ ಇಲ್ಲ. ನಾವೇನು ಅಲ್ಲಿ ನಾವು ಮಾತಾಡೋವಾಗ, ನಮ್ಮ ಸಂಭಾಷಣೆ ಹೇಳುವಾಗ ಆಡಿಯನ್ಸಿಂದ ಏನು ರಿಯಾಕ್ಷನ್ ಬರುತ್ತೆ ಅದ್ರ ಮೇಲೆ ನಮ್ಮದು ಆ್ಯಕ್ಟಿಂಗ್ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ. ಅಲ್ಲಿ ಯಾರು ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರೆ ಇನ್ನೂ ಜಾಸ್ತಿ ಡೈಲಾಗ್, ಇನ್ನೂ ಹುಮ್ಮಸ್ಸಲ್ಲಿ ಹೇಳ್ತಾ ಇರ್ತೀವಿ. ಅಲ್ಲೇ ನಾವು ಸ್ವಲ್ಪ ಸಪ್ಪೆ ಅನ್ನಿಸಿದ್ರೆ ಬೇರೆ ಥರ ಜಾನ ಚೇಂಜ್ ಮಾಡ್ಕೋತೀವಿ. ಅದು ಆ ರಂಗಭೂಮಿಯ ಒಂದು ಸ್ಪೆಷಾಲಿಟಿ. ನಾನು ಮಾಡಬೇಕಾಗಿದ್ದು ಸಿನಿಮಾ, ಸೀರಿಯಲ್ಲು ತೆರೆ ಮೇಲೆ ಕಾಣಿಸ್ಕೋಬೇಕು, ಪೇಪರ್ಲಿ ಬರಬೇಕು, ನನ್ನ ಫೋಟೋ ಅನ್ನೋ ಒಂದು ಗೀಳು ಜಾಸ್ತಿ. ಸೊ ಹೀಗೆ ಅಲ್ಲಿ ನನಗೆ ನಿರಾಯಾಸವಾಗಿ ಒಬ್ಬ ಅಡ್ವಾನ್ಸ್ ಇಲ್ಲದೆ ಅಂಗಡಿ ಸಿಕ್ತು. ನಮ್ಮ ಗ್ಯಾರೇಜ್ ನಡೀತಾ ಇತ್ತು, ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು, ಒಳ್ಳೆ ಒಂದು ಲೈಫ್ ಸೆಟ್ಲ್ ಆಗೋ ಸ್ಟೇಜಿಗೆ ಬಂದಿತ್ತು. ಸೊ ಅಂಥ ಸಮಯದ ಯಾರೋ ಇನ್ನೊಬ್ಬರು ಅಲ್ಲಿ ನಮ್ಮ ಕಸ್ಟಮರ್ ಬಂದರು, ಗುರುರಾಜ್ ಅಂತ. ಅವ್ರ ಮುಖಾಂತರ ಸೀರಿಯಲ್ ಫೀಲ್ಡ್ಗೆ ಎಂಟ್ರಿ ಆದೆ.
ನಿಮ್ಗೆ ಮೇಜರ್ ಒಂದು ಬ್ರೇಕ್ ಕೊಟ್ಟಿದ್ದು, ಓಕೆ ನನ್ನನ್ನು ಹೊರಗಡೆ ಹೋದ್ರೆ ಜನ ಗುರುತಿಸ್ತಾರೆ ಅಂತ ನಿಮ್ಗೆ ಅನ್ಸಿದ್ದು ಪರ್ಸ್ನಲ್ ಆಗಿ ಯಾವುದೋ ಒಂದು ಫ್ಯಾನ್ ಬಂದು ನಿಮ್ಮ ಹತ್ರ ಹೇಳಿದಾಗ ಯಾವ ಮೂಮೆಂಟಲ್ಲಿ ಹಂಗೆ ಅನಿಸ್ತು ಸರ್ ನಿಮಗೆ? ಸಾರಥಿ ಸಿನಿಮಾ, ಡಿ ಬಾಸ್ ದರ್ಶನ್ ಅವ್ರ ಸಿನಿಮಾ ಸಾರಥಿನಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ತು. ಅದಕ್ಕೆ ಮೊದಲು ಬೇರೆ ಸಿನಿಮಾಗಳು ಮಾಡಿದ್ದೆ, ಬಟ್ ಅಷ್ಟು ಎಕ್ಸ್ಪೋಸ್ ಆಗಿರಲಿಲ್ಲ. ದರ್ಶನ್ ಸರ್ ಜೊತೆಲೇ ಇದ್ದಿದ್ದರಿಂದ ಅದು ಒಳ್ಳೆ ನನಗೆ ರೆಸ್ಪಾನ್ಸ್ ಸಿಕ್ತು. ಎಕ್ಸ್ಟ್ರಾ ದುಡ್ಡು ಮಾತಾಡ್ಕೊಳ್ದೆ ಮೂಟೆ ಹಾಕೊಂಡ್ಬಂದ್ಬಿಟ್ಯಾ? ರೇಷ್ಮೆ ಮುಟ್ಟೆ ಸರ್, ಮಳೆ ಬಂದ್ರೆ ಎಲ್ಲ ಹಾಳಾಗೋಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ರೂಲ್ಸ್ ಬ್ರೇಕ್ ಮಾಡಕ್ 500 kg ರೋಡಲ್ಲಿ ಓಡಾಡೋ ನನ್ನ ಮಕ್ಳೆಲ್ಲ ಟ್ರಾಫಿಕ್ನವ್ರನ್ನ ಎದುರಾಕೊಂಡ್ರೆ 100ಕ್ಕೆ 500 ಆಗುತ್ತೆ, 500ಕ್ಕೆ 1000 ಆಗುತ್ತೆ.